2026ರ IPL ಸ್ಟಾರ್ಟ್ ಆಗೋ ಮೊದಲೇ BCCI IPLನ ಕಂಪ್ಲೀಟ್ ಶೆಡ್ಯೂಲ್ ಅನ್ನು ಅನೌನ್ಸ್ ಮಾಡಿದೆ. ನಾಳೆಯಿಂದ ಮೇ 31ರವರೆಗೆ ಪಂದ್ಯಗಳು ನಡೆಯುತ್ತವೆ. ಸೊ ಈ ಸಲ ಹೆಚ್ಚುವರಿಯಾಗಿ 10 ಪಂದ್ಯಗಳನ್ನು ಆಡ್ ಮಾಡ್ತಾರೆ ಎನ್ನುವಂತ ಚರ್ಚೆ ಇತ್ತು. ಆದರೆ ಕಳೆದ ಸೀಸನ್ ಅಂತೆ ಯಾವುದೇ ಚೇಂಜಸ್ ಇರಲ್ಲ. ಇನ್ನು ಈ ಕನ್ಫ್ಯೂಷನ್ಗೆ ಕ್ಲಾರಿಟಿ ಸಿಕ್ಕಿದೆ. ಆದರೆ ಲಿಸ್ಟ್ ನೋಡಿದ ಮೇಲೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಭಿಮಾನಿಗಳು ಸ್ವಲ್ಪ ನಿರಾಸೆಯಾಗಿದ್ದಾರೆ. ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 19ನೇ ಆವೃತ್ತಿ, 10 ಫ್ರಾಂಚೈಸಿ, ಲೀಗ್ ಹಂತದಲ್ಲಿ ತಲಾ 14 ಪಂದ್ಯಗಳು, ಟೋಟಲ್ 74 ಮ್ಯಾಚಸ್. 2026ರ IPLನ ಆರಂಭಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದ್ದಂತೆ ಇಡೀ ಆವೃತ್ತಿಯ ವೇಳಾಪಟ್ಟಿಯನ್ನ BCCI ಅನೌನ್ಸ್ ಮಾಡಿದೆ. ಫಸ್ಟ್ ಫೇಸ್ನಲ್ಲಿ ಏಪ್ರಿಲ್ 12ರವರೆಗೆ 20 ಪಂದ್ಯಗಳ ಡೀಟೇಲ್ಸ್ ಅನ್ನ ಕೊಟ್ಟಿದ್ರು. ಈಗ ಉಳಿದ 54 ಪಂದ್ಯಗಳ ಶೆಡ್ಯೂಲ್ ಕೂಡ ಹೊರಬಿದ್ದಿದೆ. ಇನ್ನು ಬೆಂಗಳೂರು ತಂಡ ಈ ಸೀಸನ್ ಅಲ್ಲಿ 2 ತವರು ಮೈದಾನಗಳನ್ನ ಪಿಕ್ ಮಾಡಿತ್ತು. ಹೀಗಾಗಿ 2 ತವರು ಮೈದಾನಗಳಲ್ಲಿ ಪಂದ್ಯಗಳನ್ನ ಆಡುತ್ತೆ. ಅಧಿಕೃತವಾಗಿ ಹೋಮ್ ಪಿಚ್ ಆಗಿರುವಂತ ಚಿನ್ನಸ್ವಾಮಿಯಲ್ಲಿ 5 ಹಾಗೆ ರಾಯ್ಪುರದಲ್ಲಿ 2 ಪಂದ್ಯಗಳನ್ನ ಆಡುತ್ತೆ. ಸೊ ಮೊದಲಿಗೆ ಲೀಗ್ ಹಂತದಲ್ಲಿ RCBಯ ಪಂದ್ಯಗಳನ್ನ ನೋಡ್ತಾ ಹೋಗೋಣ. ಅಂದ್ರೆ ಶೆಡ್ಯೂಲ್ ಹೇಗಿದೆ, ಎದುರಾಳಿ ಯಾರು, ಮ್ಯಾಚ್ ಟೈಮಿಂಗ್ಸ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಾರ್ಚ್ 28ರಂದು ಅಂದ್ರೆ ನಾಳೆ ಶನಿವಾರ ಹೈದರಾಬಾದ್ ವಿರುದ್ಧದ ಉದ್ಘಾಟನಾ ಪಂದ್ಯದೊಂದಿಗೆ ಬೆಂಗಳೂರು ತಂಡದ ಅಭಿಯಾನ ಶುರುವಾಗುತ್ತೆ. ಈ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲೇ ನಡೆಯಲಿದೆ. ಸಂಜೆ 7:30ಕ್ಕೆ ಪಂದ್ಯ ಸ್ಟಾರ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಸೆಕೆಂಡ್ ಮ್ಯಾಚ್ ಇರೋದು. ಸೆಕೆಂಡ್ ಮ್ಯಾಚ್ಗೆ ಆಲ್ಮೋಸ್ಟ್ 1 ವಾರಗಳ ಬ್ರೇಕ್ ಇದೆ, ಗ್ಯಾಪ್ ಇದೆ. ಸೊ ಏಪ್ರಿಲ್ 5ಕ್ಕೆ 2ನೇ ಪಂದ್ಯವನ್ನ ಆಡುತ್ತೆ. ಏಪ್ರಿಲ್ 5ರಂದು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಬೆಂಗಳೂರಿನಲ್ಲೇ ಈ ಪಂದ್ಯ ನಡೆಯಲಿದೆ. ಸಂಜೆ 7:30ಕ್ಕೆ ಈ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಅನಂತರ 3ನೇ ಪಂದ್ಯ ಏಪ್ರಿಲ್ 10ರಂದು ರಾಜಸ್ಥಾನ ವಿರುದ್ಧ ನಡೆಯುತ್ತೆ. ಈ ಪಂದ್ಯವನ್ನ ಗುವಾಹಟಿ ಮೈದಾನದಲ್ಲಿ ನಡೆಸೋಕೆ ಶೆಡ್ಯೂಲ್ ಅನ್ನ ಅನೌನ್ಸ್ ಮಾಡಲಾಗಿದೆ. ಈ ಪಂದ್ಯ ಕೂಡ ಸಂಜೆ 7:30ಕ್ಕೆ ಆರಂಭವಾಗುತ್ತೆ. ಇನ್ನು 4ನೇ ಪಂದ್ಯ ಏಪ್ರಿಲ್ 12ರಂದು ನಡೆಯಲಿದೆ. ಮುಂಬೈ ವಿರುದ್ಧ ಈ ಪಂದ್ಯ ಮುಂಬೈನಲ್ಲೇ ನಡೆಯಲಿದೆ, ಅಂದ್ರೆ ವಾಂಖೆಡೆ ಮೈದಾನದಲ್ಲಿ ನಡೆಯಲಿದೆ. ಸೊ ಮುಂಬೈ ವಿರುದ್ಧ ನಡೆಯುವಂತ ಈ ಪಂದ್ಯ ಸಂಜೆ 7:30ಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ನಂತರ ಏಪ್ರಿಲ್ 15ಕ್ಕೆ ಲಕ್ನೋ ವಿರುದ್ಧ RCB ತನ್ನ ಪಂದ್ಯವನ್ನು ಆಡಲಿದೆ. ಈ ಮ್ಯಾಚ್ ವಾಪಸ್ ಬೆಂಗಳೂರಿಗೆ ಬರುತ್ತೆ. ಸೊ ಅಂದ್ರೆ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಏಪ್ರಿಲ್ 15ರಂದು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಬೆಂಗಳೂರು ಪಂದ್ಯವನ್ನ ಆಡಲಿದೆ. ಈ ಪಂದ್ಯ ಕೂಡ ಸಂಜೆ 7:30ಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ನಂತರ ಏಪ್ರಿಲ್ 18ರಂದು ಮತ್ತು ಬೆಂಗಳೂರಿನಲ್ಲೇ ಈ ಪಂದ್ಯ ನಡೆಯುತ್ತೆ. ಅದು ಕೂಡ ದೆಹಲಿ ವಿರುದ್ಧ. ಈ ಪಂದ್ಯ ಮಧ್ಯಾಹ್ನ 3:30ಕ್ಕೆ ಇರುತ್ತೆ. ಅಂದ್ರೆ ಈ ದಿನ ಡಬಲ್ ಹೆಡರ್ ಮ್ಯಾಚ್ಗಳು ಇರೋದ್ರಿಂದ ಬೆಂಗಳೂರು ಹಾಗೆ ದೆಹಲಿ ಪಂದ್ಯವನ್ನ ಮಧ್ಯಾಹ್ನ 3:30ಕ್ಕೆ ಫಿಕ್ಸ್ ಮಾಡಲಾಗಿದೆ. ಸೊ ಈ ಮ್ಯಾಚ್ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆಯಲಿದೆ. ಅಂಡ್ ನೆಕ್ಸ್ಟ್ ಏಪ್ರಿಲ್ 24ರಂದು ಗುಜರಾತ್ ವಿರುದ್ಧ ಪಂದ್ಯ ಇದೆ. ಸೊ ಈ ಪಂದ್ಯ ಕೂಡ ಬೆಂಗಳೂರಿನಲ್ಲೇ ನಡೆಯಲಿದೆ. ಈ ಮ್ಯಾಚ್ ಸಂಜೆ 7:30ಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ನಂತರದಲ್ಲಿ ಏಪ್ರಿಲ್ 27ರಂದು ಮತ್ತೆ RCB ದೆಹಲಿ ವಿರುದ್ಧ ಪಂದ್ಯವನ್ನ ಆಡಲಿದೆ. ಈ ಪಂದ್ಯ ದೆಹಲಿಯಲ್ಲಿ ನಡೆಯುತ್ತೆ. ಸೊ ಆಲ್ರೆಡಿ ಒಂದು ಪಂದ್ಯ ಬೆಂಗಳೂರಿನಲ್ಲಿ ದೆಹಲಿ ವಿರುದ್ಧ ನಡೆದ್ರೆ ಮತ್ತಿದು ರಿವೆಂಜ್ ಮ್ಯಾಚ್ ಆಗುತ್ತೆ. ಏಪ್ರಿಲ್ 27ಕ್ಕೆ ಈ ಮ್ಯಾಚ್ ದೆಹಲಿಯಲ್ಲಿ ನಡೆಯುತ್ತೆ. ಈ ಪಂದ್ಯ ಕೂಡ ಸಂಜೆ 7:30ಕ್ಕೆ ಆರಂಭವಾಗುತ್ತೆ. ಆ ನಂತರ ಏಪ್ರಿಲ್ 30ರಂದು ಗುಜರಾತ್ ವಿರುದ್ಧ ಮತ್ತೆ ಮ್ಯಾಚ್ ಇದೆ. ಸೊ ಇದು ಕೂಡ ರಿವೆಂಜ್ ಮ್ಯಾಚ್ ಆಗುತ್ತೆ. ಈ ಪಂದ್ಯ ಅಹಮದಾಬಾದ್ನಲ್ಲಿ ನಡೆಯಲಿದೆ. ಸಂಜೆ 7:30ಕ್ಕೆ ಈ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಆ ನಂತರ ಮೇ 7ರಂದು ಲಕ್ನೋ ವಿರುದ್ಧ ರಿವೆಂಜ್ ಮ್ಯಾಚ್ ಇದೆ. ಈ ಮ್ಯಾಚ್ ಲಕ್ನೋದಲ್ಲೇ ನಡೆಯುತ್ತೆ. ಆನಂತರ ಸಂಜೆ 7:30ಕ್ಕೆ ಈ ಪಂದ್ಯ ಸ್ಟಾರ್ಟ್ ಆಗುತ್ತೆ. ಆನಂತರ ಮೇ 10ರಂದು ಮುಂಬೈ ವಿರುದ್ಧ ಈ ಪಂದ್ಯ ನಡೆಯಲಿದೆ. ಈ ಪಂದ್ಯ ರಾಯ್ಪುರದಲ್ಲಿ ನಡೆಯುತ್ತೆ. ಸೊ ರಾಯ್ಪುರ ಇಲ್ಲಿ ಬೆಂಗಳೂರಿಗೆ 2ನೇ ಹೋಮ್ ಪಿಚ್ ಆಗುತ್ತೆ ಈ ವರ್ಷ. ಸೊ ರಾಯ್ಪುರವನ್ನ 2ನೇ ತವರು ಮೈದಾನವಾಗಿ ಘೋಷಿಸಿಕೊಂಡಿರೋದ್ರಿಂದ ಸೊ ಇದು ಒಂದು ರೀತಿಯಲ್ಲಿ RCBಗೆ ಹೋಮ್ ಪಿಚ್ ಅಂತಾನೆ ಆಗುತ್ತೆ, ಅಥವಾ ತವರಿನ ಮೈದಾನ ಆಗುತ್ತೆ ರಾಯ್ಪುರದಲ್ಲಿ ಮುಂಬೈ ವಿರುದ್ಧ. ಸಂಜೆ 7:30ಕ್ಕೆ ಈ ಪಂದ್ಯ ನಡೆಯುತ್ತೆ. ಆನಂತರದಲ್ಲಿ ಮತ್ತೆ ಅದೇ ರಾಯ್ಪುರದಲ್ಲಿ ಮೇ 13ಕ್ಕೆ ಕೋಲ್ಕತ್ತಾದಲ್ಲಿ ಪಂದ್ಯವನ್ನ ಶೆಡ್ಯೂಲ್ ಮಾಡಲಾಗಿದೆ. ಸೊ ರಾಯ್ಪುರದಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಪಂದ್ಯಗಳನ್ನ RCB ಆಡುತ್ತೆ. ಸೊ ಇಲ್ಲಿ ಮೇ 13ರಂದು ಕೋಲ್ಕತ್ತಾ ವಿರುದ್ಧ ಸಂಜೆ 7:30ಕ್ಕೆ ಪಂದ್ಯ ಇದೆ. ಆನಂತರ ಮೇ 17ರಂದು ಪಂಜಾಬ್ ಕಿಂಗ್ಸ್ ವಿರುದ್ಧ ಪಂದ್ಯ ಇದೆ. ಈ ಪಂದ್ಯ ಧರ್ಮಶಾಲಾದಲ್ಲಿ ನಡೆಯಲಿದೆ. ಅಂಡ್ ಈ ಪಂದ್ಯ ಡಬಲ್ ಹೆಡರ್ ಇರೋದ್ರಿಂದ ಈ ಪಂದ್ಯವನ್ನ ಮಧ್ಯಾಹ್ನ 3:30ಕ್ಕೆ ಆಯೋಜನೆ ಮಾಡಲಾಗುತ್ತೆ. ಅಂಡ್ ನೆಕ್ಸ್ಟ್ ಮೇ 22ರಂದು ಹೈದರಾಬಾದ್ ವಿರುದ್ಧದ ಪಂದ್ಯ ಇದೆ. ಸೊ ಹೈದರಾಬಾದ್ ವಿರುದ್ಧ ಹೈದರಾಬಾದ್ನಲ್ಲೇ ಮ್ಯಾಚ್ ಇರುತ್ತೆ. ಸಂಜೆ 7:30ಕ್ಕೆ ಈ ಪಂದ್ಯ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಮೊದಲ ಪಂದ್ಯ ಇರೋದು RCBಗೆ ಹೈದರಾಬಾದ್ ವಿರುದ್ಧ. ಜೊತೆಗೆ ಈ ಸಲ ಅವರ ವಿರುದ್ಧ ರಿವೆಂಜ್ ಮ್ಯಾಚ್ ಇರೋದು ಕೂಡ ಹೈದರಾಬಾದ್ ವಿರುದ್ಧ.
ಅದು ಲೀಗ್ ಹಂತದ RCBಗೆ ಕೊನೆ ಪಂದ್ಯ. ಅಂದ್ರೆ RCB ಇಲ್ಲಿ ಮೊದಲನೇ ಪಂದ್ಯವನ್ನು ಹೈದರಾಬಾದ್ ವಿರುದ್ಧ ಆಡ್ತಾ ಇದೆ, ಜೊತೆಗೆ ಲೀಗ್ ಹಂತದ ಕೊನೆ ಪಂದ್ಯವನ್ನ ಹೈದರಾಬಾದ್ ವಿರುದ್ಧವೇ ಆಡಲಿದೆ. ಮೊದಲ ಪಂದ್ಯ ಬೆಂಗಳೂರಿನಲ್ಲಿ ನಡೆದ್ರೆ ಕೊನೆಯ ಪಂದ್ಯ ಹೈದರಾಬಾದ್ನಲ್ಲಿ ನಡೆಯಲಿದೆ. ಈ ಪಂದ್ಯ ಸಂಜೆ 7:30ಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಪಂದ್ಯದ ಮೂಲಕ RCB ಲೀಗ್ ಹಂತದ ಪಂದ್ಯಗಳನ್ನ ಮುಗಿಸುತ್ತೆ. ಸೊ ಇದಿಷ್ಟು RCB ಈ ಸೀಸನ್ ನ ಲೀಗ್ ಹಂತದ 14 ಪಂದ್ಯಗಳ ಡೀಟೇಲ್ಸ್. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ IPL ನ ಹೈ ವೋಲ್ಟೇಜ್ ಮ್ಯಾಚ್ ಅಂದ್ರೆ ಅದು RCB ವರ್ಸಸ್ CSK. ಬಟ್ ಈ ಸಲ ಡಿಸಪಾಯಿಂಟ್ ಗ್ಯಾರಂಟಿ. RCB ವರ್ಸಸ್ CSK ಇಲ್ಲ ರಿವೆಂಜ್ ಮ್ಯಾಚ್. IPL ನಲ್ಲಿ ಫೈನಲ್ ಮ್ಯಾಚ್ಗೂ ಕೂಡ ಇಲ್ಲದೆ ಇರುವಷ್ಟು ಕ್ರೇಜ್ ಅಂದ್ರೆ ಅದು RCB ವರ್ಸಸ್ CSK ಪಂದ್ಯಗಳಿಗೆ ಇರುತ್ತೆ. ಬಟ್ ಈ ಸಲ ಎರಡೂ ತಂಡಗಳ ನಡುವೆ ರಿವೆಂಜ್ ಮ್ಯಾಚ್ ಇಲ್ವೇ ಇಲ್ಲ. ಯಾಕಂದ್ರೆ ಈ ಸೀಸನ್ ಅಲ್ಲಿ RCB ಮತ್ತು CSK ತಂಡಗಳು ಒಂದ್ಸಲ ಮಾತ್ರ ಮುಖಾಮುಖಿ ಆಗ್ತಿವೆ. ಸೊ ಪ್ರತಿ ವರ್ಷ ಆಲ್ಮೋಸ್ಟ್ 2 ಪಂದ್ಯಗಳು ಇರ್ತಾ ಇತ್ತು, ರಿವೆಂಜ್ ಮ್ಯಾಚ್ ಇರ್ತಾ ಇತ್ತು. ಬಟ್ ಈ ಸಲ ಎರಡೂ ತಂಡಗಳ ನಡುವೆ ಒಂದೇ ಒಂದು ಪಂದ್ಯ ಮಾತ್ರ ಇರೋದ್ರಿಂದ ರಿವೆಂಜ್ ಮ್ಯಾಚ್ ಸಿಗೋದಿಲ್ಲ. ಸೊ ಅಲ್ಲಿ ಯಾರೇ ಗೆದ್ರು ಅಥವಾ ಯಾರೇ ಸೋತ್ರು ಅಲ್ಲಿ ಸೋತವರಿಗೆ ರಿವೆಂಜ್ ತೀರಿಸಿಕೊಳ್ಳುವಂತ ಅವಕಾಶ ಈ ಸೀಸನ್ ಅಲ್ಲಿ ಮತ್ತೆ ಸಿಗಲ್ಲ. ಸೊ ಅದು ಅಲ್ಲದೆ ಈ ಪಂದ್ಯ ಇರೋದು ಸೀಸನ್ ನ ಆರಂಭದಲ್ಲೇ. ಏಪ್ರಿಲ್ 5ಕ್ಕೆ ಬೆಂಗಳೂರಿನಲ್ಲಿ RCB ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಪಂದ್ಯ ನಡೆಯಲಿದೆ. ಬಹುಶಃ ಇವರಿಬ್ರು ಕೂಡ ಪ್ಲೇ ಆಫಿಗೆ ಬಂದ್ರು ಅಂದ್ರೆ ಈ ಸೀಸನ್ ಅಲ್ಲಿ ಮತ್ತೆ ಮುಖಾಮುಖಿ ಆಗಬಹುದು, ಅಥವಾ ಇದರಲ್ಲಿ ಒಬ್ರು ಎಲಿಮಿನೇಟ್ ಆದ್ರೂ ಕೂಡ ಈ ವರ್ಷ CSK ಹಾಗೆ ಬೆಂಗಳೂರಿನ ನಡುವೆ ಕೇವಲ ಒಂದೇ ಒಂದು ಪಂದ್ಯ ಮಾತ್ರ ಇರುತ್ತೆ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಅಷ್ಟೇ ಅಲ್ಲದೆ ರಾಜಸ್ಥಾನ ರಾಯಲ್ಸ್, ಪಂಜಾಬ್ ಕಿಂಗ್ಸ್ ಹಾಗೆ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಈ ವರ್ಷ ಒಂದೇ ಒಂದು ಪಂದ್ಯವನ್ನ ಮಾತ್ರ ಶೆಡ್ಯೂಲ್ ಮಾಡಲಾಗಿದೆ. ಈ ವರ್ಷ RCBಗೆ 4 ಪಂದ್ಯಗಳ ವಿರುದ್ಧ ಅಥವಾ 4 ತಂಡಗಳ ವಿರುದ್ಧ ರಿವೆಂಜ್ ಮ್ಯಾಚ್ ಇರೋದಿಲ್ಲ. ರಾಯ್ಪುರದ ಪಂದ್ಯಗಳು RCBಗೆ ಸವಾಲಾಗುತ್ತಾ? ಇನ್ನು ಈ ಸೀಸನ್ ಆರಂಭಕ್ಕೂ ಮುನ್ನ ಚಿನ್ನಸ್ವಾಮಿಯಲ್ಲಿ ಪಂದ್ಯಗಳಿಗೆ ಅನುಮತಿ ಸಿಗುತ್ತೋ ಅಥವಾ ಇಲ್ವಾ ಎನ್ನುವಂತ ಟೆನ್ಷನ್ ನಲ್ಲಿದ್ದ ಬೆಂಗಳೂರು ಫ್ರಾಂಚೈಸಿ ಛತ್ತೀಸ್ಗಢದ ರಾಯ್ಪುರದಲ್ಲಿ ತನ್ನ ತವರಿನ ಪಂದ್ಯಗಳನ್ನು ಆಡೋದಾಗಿ ಘೋಷಣೆ ಮಾಡಿತ್ತು. ಆನಂತರ ಬೆಂಗಳೂರಿನಲ್ಲಿ ಪರ್ಮಿಷನ್ ಸಿಕ್ತು. ಸೊ ಸಿಕ್ಕಿದ ಮೇಲೆ RCB ಅಟ್ಲೀಸ್ಟ್ ಆಲ್ರೆಡಿ ಅವ್ರಿಗೆ ಮಾತು ಕೊಟ್ಟಿದ್ದೀವಿ, ಅಟ್ಲೀಸ್ಟ್ 2 ಮ್ಯಾಚ್ಗಳನ್ನಾದ್ರೂ ಆಡ್ತೀವಿ ಅಂತೇಳಿ ರಾಯ್ಪುರದಲ್ಲಿ 2 ಪಂದ್ಯಗಳನ್ನ ಆಡೋಕೆ ತೀರ್ಮಾನ ಮಾಡಿದೆ. ಸೊ ಇದು RCBಗೆ ಹೋಮ್ ಪಂದ್ಯಗಳಾಗುತ್ತೆ ಅಥವಾ ತವರಿನ ಪಂದ್ಯಗಳಾಗುತ್ತೆ. 65,000 ಪ್ರೇಕ್ಷಕರ ಸಾಮರ್ಥ್ಯವಿರುವಂತ ಈ ಮೈದಾನ ಭಾರತದ 2ನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಆಗಿದೆ. ಅದರಂತೆ 2 ಪಂದ್ಯಗಳ ಲಿಸ್ಟ್ ಕೂಡ ಅನೌನ್ಸ್ ಆಗಿದೆ. ಸೊ 2ನೇ ತವರು ಮೈದಾನದಲ್ಲಿ ಮೇ 10ರಂದು ಮುಂಬೈ ವಿರುದ್ಧ ಹಾಗೆ ಮೇ 13ರಂದು KKR ವಿರುದ್ಧ ಪಂದ್ಯಗಳನ್ನ RCB ಆಡಲಿದೆ. ಸೊ ಈ ಪಿಚ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳನ್ನ ಆಡುತ್ತೆ RCB ಫ್ರಾಂಚೈಸಿ. ಆದ್ರೆ ರಾಯ್ಪುರದ ಶಹೀದ್ ವೀರ್ ನಾರಾಯಣ್ ಸಿಂಗ್ ಮೈದಾನ RCBಗೆ ಸವಾಲಾಗುವಂತ ಸಾಧ್ಯತೆಗಳಿವೆ. ಯಾಕಂದ್ರೆ ಯಾವುದೇ ತಂಡಕ್ಕೂ ಕೂಡ ಹೋಮ್ ಪಿಚ್ ಅಂದ್ರೆ ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ. ಆದ್ರೆ ರಾಯ್ಪುರ ಪಿಚ್ RCBಗೂ ಕೂಡ ಹೊಸದು. ಯಾಕಂದ್ರೆ ರಾಯ್ಪುರದಲ್ಲಿ ಕೊನೆಯ ಬಾರಿಗೆ 2013ರಲ್ಲಿ IPL ಪಂದ್ಯ ನಡೆದಿತ್ತು. ಸೊ ಈ ಪಿಚ್ ನಲ್ಲಿ ಕೊನೆ ಬಾರಿಗೆ IPL ಆಗಿ 13 ವರ್ಷಗಳೇ ಆಗಿದೆ. ಸೊ 13 ವರ್ಷಗಳಿಂದ ಈ ಮೈದಾನದಲ್ಲಿ IPL ನ ಪಂದ್ಯಗಳನ್ನ ಆಡಿಸಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೆ ಕೋಲ್ಕತಾ ತಂಡಗಳು 2013ರಲ್ಲಿ ಫೇಸ್ ಟು ಫೇಸ್ ಅಲ್ಲೇನು ಪಂದ್ಯ ಆಡಿದ್ವಲ್ಲ, ಸೊ ಆ ಪಂದ್ಯದ ನಂತರ ಯಾವುದೇ IPL ಪಂದ್ಯವನ್ನ ಇಲ್ಲಿ ಆಯೋಜನೆ ಮಾಡಿಲ್ಲ. ಸೊ ಅಂದಿನಿಂದ ಮತ್ತೆ IPL ಪಂದ್ಯ ನಡೆದಿಲ್ಲ. ಹೀಗಾಗಿ RCBಗೆ ಈ ಪಿಚ್ ಸವಾಲಾಗುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಇದು ಒಂದು ರೀತಿಯಲ್ಲಿ ಅವೇ ಪಿಚ್ ಮ್ಯಾಚ್ ತರನೇ ಇರುತ್ತೆ RCBಗೆ. ಇತ್ತ ಚಿನ್ನಸ್ವಾಮಿ ಮೈದಾನಗಳ ಬಗ್ಗೆ ಕೂಡ ಅಭಿಮಾನಿಗಳಿಗೆ ಬೇರೆಯದ್ದೇ ರೀತಿಯ ಬೇಸರ ಕೂಡ ಇದೆ. ಫಸ್ಟ್ ಹಾಫ್ ನಲ್ಲಿ ಮಾತ್ರವೇ ಚಿನ್ನಸ್ವಾಮಿಯಲ್ಲಿ ಪಂದ್ಯಗಳು. ಕರ್ನಾಟಕದ ಕ್ರಿಕೆಟಿಗರ ಪಾಲಿಗೆ ಹೃದಯ ಭಾಗದಂತಿರುವಂತ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಪಂದ್ಯಗಳನ್ನ ಆಯೋಜನೆ ಮಾಡಲೇಬೇಕು ಅಂತ ಈ ಸಲ KSE 16 ಸರ್ಕಸ್ಗಳನ್ನ ಮಾಡಿತ್ತು. ಸರ್ಕಾರದ ಒಪ್ಪಿಗೆಯನ್ನ ಪಡೆದು ಫ್ರಾಂಚೈಸಿಯನ್ನ ಒಪ್ಸೋಕೆ ಕೊನೆಯ ಕ್ಷಣದವರೆಗೂ ಕೂಡ ಕಸರತ್ತು ನಡೆಸಿತ್ತು. ಸೊ ಅಂತಿಮವಾಗಿ ಕೊನೆಗೂ ಕೂಡ ಪರ್ಮಿಷನ್ ಸಿಕ್ತು. ಕೋಟ್ಯಾಂತರ ಕನ್ನಡಿಗರು ಖುಷಿಯಾದ್ರು. ಸೊ ಕಳೆದೊಂದು ವರ್ಷದಿಂದ ಇಲ್ಲಿ ಯಾವುದೇ ಪಂದ್ಯಗಳು ನಡೆದಿಲ್ಲ. ಡೊಮೆಸ್ಟಿಕ್ ಮ್ಯಾಚಸ್ ಕೂಡ ಆಗಿಲ್ಲ IPL ಆದ್ಮೇಲೆ. ಅದ್ರ ಜೊತೆಗೆ ಯಾವುದೇ ರೀತಿಯಾದಂಥ ಅಂತಾರಾಷ್ಟ್ರೀಯ ಪಂದ್ಯಗಳು ನಡೆದಿಲ್ಲ. ಸೊ ಈ ಸಲ ಅನುಮತಿ ಸಿಕ್ಕಿದ್ದು ಖುಷಿ ವಿಚಾರನೇ. ಆದ್ರೆ ಈ ಲೀಗ್ನ ಫಸ್ಟ್ ಹಾಫ್ ನಲ್ಲಿ ಮಾತ್ರವೇ ಬೆಂಗಳೂರಿನಲ್ಲಿ RCB ಪಂದ್ಯಗಳು ನಡೆಯುತ್ತೆ. ಸೊ ಸೆಕೆಂಡ್ ಹಾಫ್ ನಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ಒಂದೇ ಒಂದು ಪಂದ್ಯ ಕೂಡ ಇರೋದಿಲ್ಲ. ಮೊದಲ 7 ಪಂದ್ಯಗಳಲ್ಲೇ ಅಂದ್ರೆ ಫಸ್ಟ್ ಹಾಫ್ ನಲ್ಲಿ 7 ಪಂದ್ಯಗಳನ್ನ ಆಡುತ್ತಲ್ಲ RCB, ಅದರಲ್ಲಿ 5 ಪಂದ್ಯಗಳನ್ನ ಬೆಂಗಳೂರಲ್ಲೇ ಆಡುತ್ತೆ. ಆ ನಂತರದ 7 ಪಂದ್ಯಗಳು ರಾಯ್ಪುರ 2 ಹಾಗೆ ಅವೇ ಪಿಚ್ಗಳಲ್ಲಿ ನಡೆಯುತ್ತೆ. ಸೊ ಸೆಕೆಂಡ್ ಹಾಫ್ ನಲ್ಲಿ ಪ್ಲೇ ಆಫ್ ಲೆಕ್ಕಾಚಾರದ ನಡುವೆ ಹೈ ವೋಲ್ಟೇಜ್ ಪಂದ್ಯಗಳಿರುತ್ತೆ. ಹೀಗಾಗಿ ಬೆಂಗಳೂರಿನಲ್ಲಿ RCBಯ ಪಂದ್ಯಗಳನ್ನ ನೋಡೋಕೆ ಅಭಿಮಾನಿಗಳಿಗೆ ಸಾಧ್ಯವಾಗೋದಿಲ್ಲ. ಸೊ ಇದು ಅಭಿಮಾನಿಗಳಿಗೆ ಕೊಂಚ ಬೇಸರ ಮೂಡಿಸಿದೆ. ಅಂತಿಮವಾಗಿ ನಿಮಗೂ ಕೂಡ CSK ವಿರುದ್ಧ ಒಂದೇ ಮ್ಯಾಚ್ ಇರೋದು ಬೇಸರ ಆಯ್ತಾ?
ಅಥವಾ ಸೆಕೆಂಡ್ ಹಾಫ್ನಲ್ಲಿ ಚಿನ್ನಸ್ವಾಮಿ ಪಂದ್ಯಗಳನ್ನ ಮಿಸ್ ಮಾಡಿಕೊಳ್ತೀರಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.